ಮಹಾಮಳೆಯ ಮಹಾ ಕವರೇಜ್ ಅನ್ನ ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಲ್ಲಿ ನೀವು ನೋಡ್ತಾ ಇದ್ದೀರಿ. ರಾಜ್ಯದಲ್ಲಿ ಈಗಾಗಲೇ ವರುಣಾರ್ಭಟ ಮುಂದುವರೆದಿದೆ. ಕಳೆದ ಹಲವು ದಿನಗಳಿಂದ ಭಾರಿ ಮಳೆ ಆಗ್ತಾ ಇದೆ. ಅದರಲ್ಲೂ ವಿಶೇಷವಾಗಿ ಉತ್ತರ ಕರ್ನಾಟಕ, ಕರಾವಳಿ, ಮಲೆನಾಡು ಭಾಗದಲ್ಲಿ ನೀರಿನ ಅಬ್ಬರ, ಮಳೆಯ ಅಬ್ಬರ ಮಾತ್ರ ನಿಲ್ತಾ ಇಲ್ಲ. ಜನಜೀವನವನ್ನೇ ಬೀದಿಗೆ ತಂದಿಟ್ಟಿದೆ ಮಳೆರಾಯ. ಪ್ರವಾಹದಿಂದಾಗಿ ಬಡವರು ಮನೆ ಕಳೆದುಕೊಂಡಿದ್ದಾರೆ. ವರುಣಾರ್ಭಟಕ್ಕೆ ಬೆಳೆ ನಾಶವಾಗಿದೆ. ಜನರ ಬದುಕೆ ಮೂರಾಬಟ್ಟೆಯಾಗಿದೆ. ಭಾರಿ ಮಳೆಗೆ ನದಿಗಳು ಉಕ್ಕಿ ಹರಿದಿದ್ದಾವೆ. ರಸ್ತೆ, ಸೇತುವೆ ಸಂಪೂರ್ಣವಾಗಿ ಜಲಾವೃತಗೊಂಡಿದೆ. ಮತ್ತೊಂದು ಕಡೆ ನದಿ ತೀರದ ಗ್ರಾಮಗಳಲ್ಲಿ ಪ್ರವಾಹದ ಆತಂಕವೂ ಕೂಡ ಹೆಚ್ಚಾಗಿದೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ, ರಸ್ತೆನೇ ಕಾಣಿಸ್ತಾ ಇಲ್ಲ. ಸಂಪೂರ್ಣವಾಗಿ ಜಲಮಯ. ವಾಹನ ಸಂಚಾರಕ್ಕೆ ತೊಂದರೆ ಆಗಿದೆ. ಜನರಿಗೆ ಮಾತ್ರ ಅಲ್ಲ, ಜಾನುವಾರುಗಳಿಗೂ ಕೂಡ ಅಲ್ಲಿ ಸಮಸ್ಯೆ. ನದಿಗಳ ರೌದ್ರ ನರ್ತನಕ್ಕೆ ಜನರ ಬದುಕೆ ನರಕಮಯವಾಗಿ ಹೋಗಿದೆ. ರಾಜ್ಯದಾದ್ಯಂತ ಮಳೆಯ ಅಬ್ಬರ ಹೇಗಿದೆ ಅನ್ನೋದನ್ನ ಮೂರು ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಿ. ಮೂರು ಕೂಡ ಬೇರೆ ಬೇರೆ ಭಾಗದ ದೃಶ್ಯಗಳಿದು. ಚಿಕ್ಕಮಗಳೂರಿನ ಮಹಾಮಳೆಯ ಅವಾಂತರ ಹೇಗಿದೆ ಅನ್ನೋದನ್ನ ಮೊದಲನೆಯ ವಿಜುವಲ್ನಲ್ಲಿ ನೀವು ನೋಡ್ಬೋದು. ನದಿಗಳು ತುಂಬಿ ಹರಿತಾ ಇರುವ ಹಿನ್ನೆಲೆಯಲ್ಲಿ ರಸ್ತೆ ಮೇಲೆ ನೀರು, ಮತ್ತೊಂದು ಕಡೆ ಸೇತುವೆ ಸಂಪೂರ್ಣವಾಗಿ ಮುಳುಗಡೆಯಾಗಿದೆ, ಕೊಚ್ಕೊಂಡು ಹೋಗಿದೆ. ವಾಹನ ಸವಾರರು ಪರದಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ರಾಯಚೂರಿನ ದೃಶ್ಯ ನೋಡ್ತಾ ಇದ್ದೀವಿ. ರಾಯಚೂರಿನಲ್ಲಿ ಮಳೆ ಬರೋದೇ ಅಪರೂಪ, ಅಂತಹ ಒಂದು ಸ್ಥಿತಿ. ಆದರೆ ಈ ಬಾರಿ ವರುಣ ಅಬ್ಬರಿಸಿ ಬೊಬ್ಬಿರಿತಾ ಇದ್ದಾನೆ. ರೈತರು ಬೆಳೆದಂತಹ ಬೆಳೆಗಳು ಸಂಪೂರ್ಣವಾಗಿ ನಾಶವಾಗಿ ಹೋಗಿವೆ. ರೈತರ ಜಮೀನು ಜಲಾವೃತಗೊಂಡಿದೆ. ಮತ್ತೊಂದು ಕಡೆ ಕಾರವಾರದ ದೃಶ್ಯ, ಉತ್ತರ ಕನ್ನಡ, ಅಲ್ಲಿ ಒಂದು ಕಡೆ ರಕ್ಷಣಾ ಕಾರ್ಯಾಚರಣೆ ನಡೀತಾ ಇದೆ. ಗುಡ್ಡ ಕುಸಿತಗಳಾಗ್ತಾ ಇರುವಂಥದ್ದು ವರದಿ ಆಗ್ತಾ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.